ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿಫೋರ್ಟ್. ಮೊದಲಿಗೆ ನಿಮಗೆಲ್ಲ 2025 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದಲ್ಲ ಒಂದು ಸಿನಿಮಾದ ವಿಚಾರಗಳು ನಡೀತಾನೆ ಇರುತ್ತೆ. ಹಾಗೆ ಅಂತಹ ಸಿನಿಮಾ ವಿಚಾರಗಳನ್ನ ನಿಮಗೆ ತಲುಪಿಸೋ ಕೆಲಸ ಮಾಡ್ತೇವೆ ನಾವು. ಹಾಗೆ ಹಲವಾರು ವಿಶೇಷ ಸಿನಿಮಾಗಳ ಸ್ಟೋರಿ ಈ ವಿಡಿಯೋದಲ್ಲಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಪ್ರಜ್ವಲ್ ದೇವರಾಜ್ ಅವರ ಮುಂದಿನ ಸಿನಿಮಾ ಕರಾವಳಿ. ಅಂಡ್ ಈ ಸಿನಿಮಾವನ್ನ ಅಂಬಿ ನಿನಗೆ ವಯಸ್ಸಾಯ್ತು ಸಿನಿಮಾದ ನಿರ್ದೇಶಕ ಗುರುದತ್ ಗಾಣಿಗ ಅವರು ನಿರ್ದೇಶನ ಮಾಡಿದ್ದು. ಪ್ರಜ್ವಲ್ ದೇವರಾಜ್ ಅವರ ವಿಭಿನ್ನ ಲುಕ್ ಗಳಿರುವ ಹಲವು ಪೋಸ್ಟರ್ ಗಳನ್ನ ಈ ಹಿಂದೆ ರಿಲೀಸ್ ಮಾಡಿತ್ತು ಚಿತ್ರತಂಡ. ಇವಾಗ ಕೆಲವು ದಿನಗಳ ಹಿಂದೆ ಕರಾವಳಿ ಸಿನಿಮಾದ ಪಿಶಾಚಿ ಎನ್ನುವ ಟೀಸರ್ ಒಂದನ್ನ ರಿಲೀಸ್ ಮಾಡಿದೆ ಚಿತ್ರತಂಡ. ಅಂಡ್ ಈ ಟೀಸರ್ ನಲ್ಲಿ ಪ್ರತಿಷ್ಠೆಯ ಕುರ್ಚಿಯನ್ನ ಹೈಲೈಟ್ ಮಾಡಲಾಗಿದೆ. ಮಹಾವೀರ ಇದು ಬರೀ ಕುರ್ಚಿಯಲ್ಲ, ಪ್ರತಿಷ್ಠೆಯ ಪಿಶಾಚಿ ಎನ್ನುವ ಡೈಲಾಗ್ ನಿಂದ ಪ್ರಾರಂಭವಾಗುವ ಈ ಟೀಸರ್ ಪ್ರತಿಷ್ಠೆಯ ಕುರ್ಚಿಯ ಮೇಲೆ ಕೂರುವುದಿರಲಿ ಕಣ್ಣಿಟ್ಟವರನ್ನು ಬಿಡಲ್ಲ ಎಂದು ನಟ ಮಿತ್ರ ಅವರ ಧ್ವನಿಯಲ್ಲಿ ಈ ಟೀಸರ್ ಮೂಡಿ ಬಂದಿದ್ದು ಬಹಳಷ್ಟು ನಿರೀಕ್ಷೆ ಮೂಡಿಸಿದೆ ಅಂತ ಹೇಳ್ತೀನಿ. ಇನ್ನ ಸಿನಿಮಾದಲ್ಲಿ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್, ಸಂಪದ, ಮಿತ್ರ, ರಮೇಶ್ ಇಂದಿರಾ, MK ಮಠ್ ಸೇರಿದಂತೆ ಹಲವರು ಅಭಿನಯಿಸಿರೋ ಸಿನಿಮಾ ಕರಾವಳಿ. ಟೀಸರ್ ನಲ್ಲಿ ಮೇನ್ ಹೈಲೈಟ್ ಅಂದ್ರೆ ಅದು ಅಲ್ಲಿನ BGM. ಸಚಿನ್ ಬಸ್ರೂರ್ ಅವರು ತುಂಬಾನೇ ಕೇರ್ ತಗೊಂಡು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಮಾಡಿದ್ದಾರೆ. ಇನ್ನ ಅಭಿಮನ್ಯು ಸದಾನಂದ ಅವರ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಇನ್ನ ಇದೊಂದು ಕರಾವಳಿ ಭಾಗದ ಆಚಾರ ವಿಚಾರ ಸಂಸ್ಕೃತಿ ಕಂಬಳ ಹಾಗೂ ಮನೆತನದ ವಿಚಾರವನ್ನ ಕಮರ್ಷಿಯಲ್ ಬ್ಯಾಕ್ ಡ್ರಾಪ್ ನಲ್ಲಿ ಹೇಳ್ತಾ ಇರೋ ಕತೆ ಅನ್ನೋದು ಈ ಟೀಸರ್ ನೋಡಿ ನಮ್ಗೆ ಗೊತ್ತಾಗ್ತದೆ. ಟೀಸರ್ಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದ್ದು ಸಿನಿಮಾ ಮೇಲೆ ನಿರೀಕ್ಷೆ ಮೂಡಿಸಿದೆ ಅಂತ ಹೇಳ್ತೀನಿ. ಪ್ರಜ್ವಲ್ ದೇವರಾಜ್ ಅವರು ಮತ್ತೆ ಕಮ್ ಬ್ಯಾಕ್ ಆಗ್ತಾರ ಈ ಸಿನಿಮಾದಿಂದ ಕಾದು ನೋಡಬೇಕು. ಇನ್ನ ನಟ ಶರಣ್ ಅವರ ಅಭಿನಯದ ಮತ್ತು ಕರ್ವ ಸಿನಿಮಾ ಖ್ಯಾತಿಯ ನಿರ್ದೇಶಕ ನವನೀತ್ ಅವರ ನಿರ್ದೇಶನದ ಸಿನಿಮಾ ಶ್ರೀಮಂತರ್. ಅಂಡ್ ಈ ಸಿನಿಮಾದಲ್ಲಿ ಚಿಕ್ಕಣ್ಣ, ಮೇಘ್ನಾ ಗಾಂವ್ಕರ್, ಅದಿತಿ ಪ್ರಭುದೇವ, ಧರ್ಮ ಅವರು ಅಭಿನಯಿಸಿರುವ ಡಾರ್ಕ್ ಹ್ಯೂಮರ್ ಸಿನಿಮಾ. ತರುಣ್ ಶಿವಪ್ಪ ಅವರು ನಿರ್ಮಾಣ ಮಾಡಿದ್ದು. ಸಿನಿಮಾದ ಅಫಿಷಿಯಲ್ ಟ್ರೈಲರ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿದ್ದು ಒಂದು ಒಳ್ಳೆಯ ರೆಸ್ಪಾನ್ಸ್ ಪಡ್ಕೊಂಡಿದೆ. ಅಂಡ್ ಸಿನಿಮಾ ಕ್ವಾಲಿಟಿ ಕೂಡ ರಿಚ್ ಆಗಿ ಮೂಡಿ ಬಂದಿರೋ ಹಾಗಿದೆ. ಅಂಡ್ ಸಿನಿಮಾ ಮೇಲೆ ಒಂದಷ್ಟು ನಿರೀಕ್ಷೆ ಮೂಡಿಸಿದೆ ಕೂಡ. ಹಾಗೆ ಸಿನಿಮಾ ಇದೇ ಜನವರಿ 10ರಂದು ಸಂಕ್ರಾಂತಿ ಹಬ್ಬದ ಸಂದರ್ಭಕ್ಕೆ ಥಿಯೇಟರ್ಗೆ ಬರೋದಾಗಿ ಸಿನಿಮಾ ತಂಡ ಕನ್ಫರ್ಮ್ ಮಾಡಿದೆ. ಅಂಡ್ ಸಿನಿಮಾ ಶರಣ್ ಅವರ ಕೈ ಹಿಡಿತಾ ಕಾದು ನೋಡಬೇಕು. ಇನ್ನ ಮೈನಾ, ಸಂಜು ವೆಡ್ಸ್ ಗೀತಾ, ಅಮರ್ ಸಿನಿಮಾಗಳ ನಿರ್ದೇಶಕ ನಾಗಶೇಖರ್ ಅವರ ಮುಂದಿನ ಸಿನಿಮಾ ಸಂಜು ವೆಡ್ಸ್ ಗೀತಾ ಭಾಗ 2. ಅಂಡ್ ಈ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ರಚಿತಾ ರಾಮ್ ಅವರು ಜೊತೆಯಾಗಿ ನಟಿಸಿದ್ದು ಇದೊಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಕಥೆಯಂತೆ. ಹಾಗಂತ ನಿರ್ದೇಶಕರೇ ಈ ಹಿಂದೆ ಹೇಳಿಕೊಂಡಿದ್ದಾರೆ. ಅಂಡ್ ಈಗಾಗಲೇ ಸಿನಿಮಾದ ಹಲವು ಹಾಡುಗಳು ಬಿಡುಗಡೆಯಾಗಿದ್ದು ನಿರೀಕ್ಷೆಯನ್ನ ಮೂಡಿಸುವಲ್ಲಿ ಸೋತಿವೆ ಅಂತ ಹೇಳ್ತೀನಿ. ಯಾವ ಹಾಡು ಕೂಡ ಅಷ್ಟಾಗಿ ಮಜಾ ಕೊಡ್ಲಿಲ್ಲ. ಅಂಡ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗೋದು ಬಾಕಿ ಇದೆ. ನೋಡೋಣ ಸಿನಿಮಾ ಮೇಲೆ ನಿರೀಕ್ಷೆ ಮೂಡಿಸುತ್ತಾ ಮುಂದೆ ಬರೋ ಸಂಜು ವೆಡ್ಸ್ ಗೀತಾ ಭಾಗ 2ರ ಟ್ರೈಲರ್. ಇನ್ನ ಸಿನಿಮಾ ಇದೇ ಜನವರಿ 10ನೇ ತಾರೀಕು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ತೆರೆಗೆ ಬರಲಿದೆ ಅನ್ನೋ ಮಾಹಿತಿ ಇದೆ. ಇನ್ನಷ್ಟೇ ಸಿನಿಮಾ ತಂಡ ಕನ್ಫರ್ಮ್ ಮಾಡಬೇಕಿದೆ. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದು ಬದಲಾವಣೆ ತಂದಂತ ಸಿನಿಮಾಗಳು ಅಂದ್ರೆ ಅದು ದುನಿಯಾ ಮತ್ತು ಮುಂಗಾರು ಮಳೆ. ಇವಾಗ 18 ವರ್ಷ ಕಳೆದೋಗಿದೆ ಸಿನಿಮಾಗಳು ಬಿಡುಗಡೆಯಾಗಿ. ಅಂಡ್ ಇವಾಗ ಮುಂಗಾರು ಮಳೆ ತಂಡ ಅಂದ್ರೆ ನಿರ್ದೇಶಕ ಯೋಗರಾಜ್ ಭಟ್ ಹಾಗೂ ನಿರ್ಮಾಪಕರು ಈ ಕೃಷ್ಣಪ್ಪ ಅವರು ಮತ್ತೊಮ್ಮೆ ಜೊತೆಯಾಗಿದ್ದಾರೆ ಮನದ ಕಡಲು ಸಿನಿಮಾದ ಮೂಲಕ. ಅಂಡ್ ಇವಾಗ ಮನದ ಕಡಲು ಸಿನಿಮಾದ ಮೊದಲ ಹಾಡು ಹೂದುಂಬಿ ಅನ್ನೋ ಸಾಂಗ್ ಅನ್ನ ರಿಲೀಸ್ ಮಾಡಿದೆ ಸಿನಿಮಾ ತಂಡ. ಹಾಡಿನ ಮೇಕಿಂಗ್ ಸೊಗಸಾಗಿದೆ, ಸಾಹಿತ್ಯ ಕೂಡ. ಅಂಡ್ ಸಂಚಿತ್ ಹೆಗಡೆ ಹಾಡಿಗೆ ಧ್ವನಿಯಾಗಿದ್ದಾರೆ. ವಿ ಹರಿಕೃಷ್ಣ ಅವರು ಮ್ಯೂಸಿಕ್ ಮಾಡಿದ್ದು ಹಾಡು ಒಂದು ಒಳ್ಳೆಯ ಮೆಚ್ಚುಗೆ ಪಡಿತಿದೆ ಅಂತ ಹೇಳ್ತೀನಿ. ಹಾಗೆ ಸಿನಿಮಾ ಕೂಡ ಆದಷ್ಟು ಬೇಗ ಥಿಯೇಟರ್ಗೆ ಬಂದು ಮುಂಗಾರು ಮಳೆಯಂತೆ ಕಂಗೆಟ್ಟಿರುವ ನಮ್ಮ ಚಿತ್ರರಂಗಕ್ಕೆ ಬದಲಾವಣೆ ತರಲಿ ಅಂತ ಹೇಳ್ತೀನಿ. ಇನ್ನ ಕಿಸ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ನಟ ವಿರಾಟ್ ಮತ್ತು ಸಂಜನಾ ಅವರ ಜೋಡಿಯ ಸಿನಿಮಾ ರಾಯಲ್. ಅಂಡ್ ಈ ಸಿನಿಮಾಗೆ ದಿನಕರ್ ತೂಗುದೀಪ ಅವರು ನಿರ್ದೇಶನ ಮಾಡಿದ್ದು. ಸಿನಿಮಾವನ್ನ ನಿರ್ಮಾಪಕರಾದ ಜಯಣ್ಣ ಮತ್ತು ಭೋಗೇಂದ್ರ ಅವರು ತಮ್ಮ ಜಯಣ್ಣ ಕಂಬೈನ್ಸ್ ಬ್ಯಾನರ್ ನಲ್ಲಿ ಅದ್ದೂರಿಯಾಗಿ ನಿರ್ಮಿಸಿದ್ದಾರೆ. ಅಂಡ್ ಇದೇ ಜನವರಿ 24ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ರಾಯಲ್ ಸಿನಿಮಾ. ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ನಟ ನವೀನ್ ಶಂಕರ್ ಯಾವಾಗ್ಲೂ ಎಕ್ಸ್ಪರಿಮೆಂಟಲ್ ಸಿನಿಮಾಗಳನ್ನ ಮಾಡ್ತಿರ್ತಾರೆ. ಅಂಡ್ ಇವಾಗ ಕೂಡ ಅಂತಹದೇ ಒಂದು ಸಿನಿಮಾ ನೋಡಿದವರು ಏನಂತಾರೆ. ಕುಲದೀಪ್ ಚಾರಿಯಪ್ಪ ಅವರು ಸಿನಿಮಾಗೆ ನಿರ್ದೇಶನ ಮಾಡಿದ್ದು. ಸಿನಿಮಾದಲ್ಲಿ ನವೀನ್ ಶಂಕರ್, ಅಪೂರ್ವ ಭರದ್ವಾಜ್, ಸೋನು ಗೌಡ ನಟಿಸಿದ್ದು. ಇತ್ತೀಚೆಗಷ್ಟೇ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು ಸಿನಿಮಾ ಮೇಲೆ ನಿರೀಕ್ಷೆ ಮೂಡಿಸಿದೆ. ಅಂಡ್ ಸಿನಿಮಾದ ತಂಡ ಡಿಸೆಂಬರ್ 31ರಂದು ಒಂದು ವಿಡಿಯೋ ತುಣುಕನ್ನ ಅಂದ್ರೆ ಜಯಂತ್ ಕಾಯ್ಕಿಣಿ ಅವರು ಬರೆದಿರುವ ಹಾಡಿನ ಸಾಹಿತ್ಯದ ಚಿಕ್ಕ ಹಾಡಿನ ವಿಡಿಯೋವನ್ನ ಬಿಡುಗಡೆ ಮಾಡಿ 2025 ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಹಾಡಿನ
ಸಾಹಿತ್ಯ ಕೂಡ ಸೊಗಸಾಗಿದೆ. ಅಂಡ್ ಸಿನಿಮಾ ಜನವರಿ 31ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಅಂತ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದೆ ಸಿನಿಮಾ ತಂಡ. ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ನಟ ಲೂಸ್ ಮದ ಯೋಗಿ ಹಾಗೂ ನಿರ್ದೇಶಕ ವಿಜಯ ಪ್ರಸಾದ್ ಕಾಂಬಿನೇಷನ್ ಮತ್ತೊಮ್ಮೆ ಒಂದಾಗಿದೆ. ಸಿದ್ಲಿಂಗು ಭಾಗ 2 ಸಿನಿಮಾದಿಂದ. ಅಂಡ್ ಸಿನಿಮಾದ ಚಿತ್ರೀಕರಣ ಪೂರ್ತಿಯಾಗಿ ಮುಗಿದಿದ್ದು, ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರು ಮಾಡಿದ್ದು, ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನ ಸದ್ಯದಲ್ಲೇ ಬಿಡುಗಡೆ ಮಾಡೋದಾಗಿ ಚಿತ್ರತಂಡ ಹೇಳಿಕೊಂಡಿದೆ. ಸಿನಿಮಾದ ಬಿಡುಗಡೆ ಬಗ್ಗೆ ಮಾಹಿತಿ ಇನ್ನಷ್ಟೇ ಬರಬೇಕಿದೆ. ನಿರ್ದೇಶಕ ಚಂದ್ರಜಿತ್ ಅವರ ಮೊದಲ ನಿರ್ದೇಶನದ ಸಿನಿಮಾ ಇಬ್ಬನಿ ತಬ್ಬಿದ ಇಳಿಯಲಿ ಬಿಡುಗಡೆಯಾಗಿ ಭಾರಿ ಸೌಂಡ್ ಮಾಡಿತ್ತು. ಮ್ಯೂಸಿಕಲ್ ರೊಮ್ಯಾಂಟಿಕ್ ಡ್ರಾಮಾ ಅನ್ನೋ ಕಾರಣಕ್ಕೆ. ಅಂಡ್ ಇವಾಗ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಜೊತೆಗೆ ಫ್ಯಾಮಿಲಿ ಡ್ರಾಮಾ ಸಿನಿಮಾ. ಇದು ಸಿಂಧು ಶ್ರೀನಿವಾಸ್ ಮೂರ್ತಿ, ಪೂರ್ಣಚಂದ್ರ ಮೈಸೂರು, ಅನನ್ಯ ಅಮರ್ ಮುಖ್ಯ ಪಾತ್ರಗಳಲ್ಲಿ ನಡೆಸಿರುವ ಸಿನಿಮಾ. ಆಕರ್ಷ್ HP ಅವರ ನಿರ್ದೇಶನ ಮಾಡಿದ ಸಿನಿಮಾ ಬಿಡುಗಡೆಯಾಗಿ ಅಷ್ಟೇನು ಸೌಂಡ್ ಮಾಡದೇ ಇದ್ರೂ ಸಿನಿಮಾ ಬಗ್ಗೆ ಎಲ್ಲಾ ಕಡೆ ಒಳ್ಳೆಯ ಅಭಿಪ್ರಾಯ ಬಂದಿತ್ತು. ಅಂಡ್ ಇವಾಗ ಈ ಸಿನಿಮಾ ಕೂಡ ಅಮೆಜಾನ್ ಪ್ರೈಮ್ ನಲ್ಲಿ ಸ್ಟ್ರೀಮಿಂಗ್ ಕಾಣ್ತಾ ಇದೆ. ಥಿಯೇಟರ್ ನಲ್ಲಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರಿ ಅವರೆಲ್ಲ ಮನೇಲೆ ಕೂತು ಸಿನಿಮಾ ನೋಡಿ ಅಂತ ಹೇಳ್ತಾ, ಇದಿಷ್ಟು ನಮ್ಮ ಸ್ಯಾಂಡಲ್ವುಡ್ ನ ಇತ್ತೀಚಿನ ಹೈಲೈಟ್ ವಿಚಾರಗಳು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.